ಈ ಸರ್ಕಾರ ಬಣದ ಮಾತುಗಳನ್ನ ಹೇಳುತ್ತಾ ಒಳ ಮೀಸಲಾತಿಯನ್ನ ವಿಳಂಬ ಮಾಡ್ತಿದೆ. ನನಗೆ ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಗೊತ್ತಿದ್ದು ವಿಳಂಬ ಬಾಬಾ ಸಾಹೇಬರ ವಿಚಾರಗಳನ್ನ ಹೇಳುವುದಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಇವರಿಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಂತಹ ಮನುವಾದಿಗಳು ಗೊತ್ತಿದ್ದು ಮಾಡಕ್ಕಾಗಲ್ಲ ಅಂದ್ರೆ ಇದೊಂದು ಕುತಂತ್ರ ಇದೆ ಇದರಲ್ಲಿ ಎಂದ ಚೇತನ್ ಅಹಿಂಸಾ ಮಾರ್ಚ್ 12ರಂದು ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ನಡೆಯುವ ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಕೋರಿದ್ದಾರೆ. ಆಮೇಲೆ 1 ವರ್ಷದ ಮೇಲೆ ಡಿಲೇ ಮಾಡಿ ಇವಾಗಲೂ ಮತ್ತೆ ಅದನ್ನ ವಿಳಂಬ ಮಾಡ್ತಾ ಇದ್ದಾರೆ. ಸೊ ಇದೇನು ತೋರಿಸುತ್ತೆ ಅಂದ್ರೆ ಈ ಸರ್ಕಾರಕ್ಕೆ ನ್ಯಾಯ ಒದಗಿಸುವ ಉದ್ದೇಶ ಇಲ್ಲ. ಈ ಸರ್ಕಾರಕ್ಕೆ ಬಣ್ಣದ ಮಾತಾಡ್ಬಿಟ್ಟು ಜನನ್ನ ಎಲ್ಲೋ ಒಂದ್ ಕಡೆ ಒಂದು ಕಣ್ಣಿಗೆ ಮಣ್ಣೆರ್ಚೋ ಒಂದು ಉದ್ದೇಶ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಸೊ ಏನು ಮಾರ್ಚ್ 12ನೇ ತಾರೀಕು ಬಹಳ ಬೃಹತ್ತಾದ ಒಳ ಮೀಸಲಾತಿ ಮತ್ತೆ ಸಾಮಾಜಿಕ ನ್ಯಾಯ ಎಲ್ಲ ಒಂದು ರೀತಿ ಜನಸಂಖ್ಯೆ ಆಧಾರದ ಮೇಲೆ ಪ್ರಾತಿನಿಧ್ಯಕ್ಕೋಸ್ಕರ ಹೋರಾಟ, ಎಲ್ಲ ಒಂದು ರೀತಿ ಬುದ್ಧ ಬಸವ ಅಂಬೇಡ್ಕರ್ ವಾದಿಗಳು, ಸಂವಿಧಾನವಾದಿಗಳು ಯಾರ ಜೊತೆಗೂಡಿ ಈ ಒಳ ಮೀಸಲಾತಿ ಬೇಕು ಅಂತ ಹೇಳ್ತಾ ಇದ್ದಾರೋ ಫ್ರೀಡಂ ಪಾರ್ಕ್ನಲ್ಲಿ, ಅದಕ್ಕೆ ನನ್ನ ಬೆಂಬಲ ಖಂಡಿತ ಇದೆ. ಅದಕ್ಕೆ ಆ ಒಂದು ಧ್ವನಿ ಸರ್ಕಾರಕ್ಕೆ ಕೇಳಿಸ್ಲಿ, ಆ ಒಂದು ಧ್ವನಿ ಸರ್ಕಾರಕ್ಕೆ ಕೆಲಸ ಮಾಡಿಸ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ನಿಜ ಹೇಳಬೇಕು